ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಚರ್ಚೆಯಲ್ಲಿರುವಂತಹ ಹೆಸರು ಡಿ ಕೆ ಶಿವಕುಮಾರ್ ಅವರದ್ದು. ಅಂದ್ರೆ ಅವರು ಇತ್ತೀಚೆಗೆ ನಡ್ಕೊಳ್ತಾ ಇರುವಂತಹ ರೀತಿ, ಅವರು ಕೊಡುವಂತಹ ಹೇಳಿಕೆಗಳು, ಇದೆಲ್ಲವನ್ನೂ ನೋಡಿದಾಗ ಬಹಳಷ್ಟು ಜನರು ಅವ್ರ ಮೇಲೆ ಒಂದು ರೀತಿಯಾದಂತಹ ಸಂಶಯದ ದೃಷ್ಟಿಯನ್ನ ಬೀರ್ತಾ ಇದ್ದಾರೆ. ಅಂದ್ರೆ ಅವ್ರು ಕಾಂಗ್ರೆಸ್ ನಲ್ಲಿ ಇರ್ತಾರ ಅಥವಾ ಬಿಜೆಪಿಗೆ ಹೋಗ್ತಾರ, ಈ ರೀತಿಯಾದಂತಹ ಸಂಶಯ ಬರ್ಲಿಕ್ಕೆ ಶುರುವಾಗಿದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅವ್ರು ನಡ್ಕೊಂತ ಇರುವಂತಹ ರೀತಿ. ಈ ರೀತಿಯಾದಂತಹ ಚರ್ಚೆ ನಡೀತಾ ಇರುವ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹತ್ತ ಹೋಗ್ತಾ ಇದ್ದಾರಾ ಅಥವಾ ಬಿಜೆಪಿ ಹೈಕಮಾಂಡ್ ಕರ್ನಾಟಕದಲ್ಲಿ ಓರ್ವ ಬಲಿಷ್ಠ ನಾಯಕ ನಮಗೆ ಬೇಕು ಅನ್ನುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಗಾಳ ಆಗ್ತಾ ಇದೆಯಾ? ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಆಯ್ತಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಡಿ ಕೆ ಶಿವಕುಮಾರ್ ಅವರು ಸದ್ಯದಲ್ಲೇ ಬಿಜೆಪಿ ಕಡೆ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಕೊಂಡು. ನಾನು ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ನಲ್ಲಿರುವಂತಹ ಕೆಲವರು ಕೊಡ್ತಾ ಇರುವಂತಹ ಹೇಳಿಕೆ ಅಂದ್ರೆ ಈಗಾಗಲೇ ಅವ್ರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ, ಮೋದಿ ಅವರ ಕಡೆಯಿಂದ ಆಹ್ವಾನ ಬಂದಿದೆ, ಈ ರೀತಿಯಾಗಿ ಕೆಲವೊಂದು ಹೇಳಿಕೆಗಳು ಕಾಂಗ್ರೆಸ್ ಪಾಳೆಯದಿಂದಾನೇ ಬರ್ತಾ ಇದೆ. ಅದಕ್ಕೆ ಸರಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಕೆಲವೊಂದು ಹಿಂಟ್ ಗಳನ್ನ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಈ ಎಲ್ಲಾ ಊಹಾಪೋಹಗಳಿಗೆ ಪುಷ್ಟಿ ಕೊಡೋ ರೀತಿಯಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ನಡ್ಕೊಂಡಿದ್ದಾರೆ. ಮೊನ್ನೆ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ನಲ್ಲಿ ನಡೆದಂತಹ ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಕೂಡ ಆಹ್ವಾನಿಸಿದ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ವೇದಿಕೆಗೆ ಬರ್ತಾ ಇದ್ದಂತೆ ಅಲ್ಲಿದ್ದಂತಹ ಜನರು ಮೋದಿ ಮೋದಿ ಅಂತ ಹೇಳ್ಕೊಂಡು ಘೋಷಣೆಗಳನ್ನ ಕೂಗ್ಲಿ ಶುರು ಮಾಡಿದ್ರು. ಆಗ ಡಿ ಕೆ ಶಿವಕುಮಾರ್ ಅವರು ಮೈಕ್ ಅನ್ನು ತಗೊಂಡು ನಗಾಡ್ತಾನೆ ಅವರಿಗೊಂದು ಉತ್ತರವನ್ನ ಕೊಟ್ಟರು. ನೀವು ಮೋದಿ ಅವರ ಹೆಸರು ಹೇಳ್ತಾ ಇರೋದು ನನಗೂ ಕೂಡ ಖುಷಿ ಕೊಡ್ತಾ ಇದೆ, ನೀವಿಲ್ಲಿ ಮೋದಿ ಮೋದಿ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಮೋದಿ ಅವರು ಡಿ ಕೆ ಡಿ ಕೆ ಡಿ ಕೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಈ ಮಾತಿನ ಅರ್ಥ ಏನಿರ್ಬೋದು ನೀವು ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿ ಬರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಮೋದಿ ಅವರೇ ಡಿ ಕೆ ಅವರನ್ನ ಬಿಜೆಪಿಗೆ ಆಹ್ವಾನಿಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ ವಾರ ಡಿ ಕೆ ಶಿವಕುಮಾರ್ ಅವರು ಈ RSS ಗೀತೆಯನ್ನು ಸದನದಲ್ಲಿ ಹೇಳಿದ್ದಕ್ಕಾಗಿ ಕ್ಷಮೆಯನ್ನ ಕೇಳಿದ್ರು. ಆ ಕ್ಷಮೆ ಕೇಳುವ ಸಂದರ್ಭದಲ್ಲಿ ಡಿ ಕೆ ಅವರು ಒಂದು ಮಾತನ್ನ ಹೇಳಿದ್ರು, ನಾನು ಯಾಕೆ ಕಾಂಗ್ರೆಸ್ನ ಬಿಟ್ಟು ಬಿಜೆಪಿ ಸೇರ್ಬೇಕು? ನನ್ನ ಮನೆಗೆ ಈಗಾಗಲೇ ಹಲವಾರು ಬಿಜೆಪಿ ನಾಯಕರು ಬಂದು ನನ್ನನ್ನ ಪಕ್ಷಕ್ಕೆ ಆಹ್ವಾನಿಸಿದ್ದಾರೆ, ಆದ್ರೆ ನಾನು ಹೋಗಿಲ್ಲ, ಹಾಗಾಗಿ ಮುಂದೆ ಕೂಡ ನಾನು ಹೋಗಲ್ಲ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟರು. ಅವ್ರು ಕ್ಷಮೆ ಕೇಳಿದ್ದು ಕೂಡ ಅಷ್ಟೇ, ಯಾರಿಗಾರು ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ್ರು ಹೊರತು ಮನಪೂರ್ವಕವಾಗಿ ಅಲ್ಲಿ ಕ್ಷಮೆಯನ್ನ ಕೇಳಲಿಲ್ಲ. ಅಂದ್ರೆ ಅವ್ರ ಮನಸ್ಸಿನಲ್ಲಿತ್ತು ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಂಡು. ಆದ್ರೂ ಕೂಡ ಹೈಕಮಾಂಡ್ ಒತ್ತಾಯಕ್ಕೆ ಮಣಿದು ನಾನಿಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ ಅನ್ನುವ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ಅದು ಬೇರೆ ವಿಷಯ. ಈಗ ಡಿ ಕೆ ಶಿವಕುಮಾರ್ ಅವರು ಮೋದಿ ಅವರು ನನ್ನ ಹೆಸರನ್ನ ಪಠಿಸ್ತಾ ಇದ್ದಾರೆ ಅಂತ ಮೊನ್ನೆ ಹೇಳಿಕೆಯನ್ನು ಕೊಟ್ರಲ್ಲ, ಇದ್ರ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಜೆಪಿ ಹೈಕಮಾಂಡ್ ಪಕ್ಷಕ್ಕೆ ಸೆಳೆಯಲಿಕ್ಕೆ ಪ್ರಯತ್ನಿಸ್ತಾ ಇದೆಯಾ? ಒಂದು ಮೂಲದ ಪ್ರಕಾರ ಹೌದು ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಹಲವಾರು ಜನ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಈ ಸರ್ಕಾರ ಏನಿದ್ರು ಕೂಡ ಡಿಸೆಂಬರ್ ಒಳಗಡೆ ಬಿದ್ದು ಹೋಗ್ತದೆ ಅಂತೇಳಿ ಹೇಳ್ತಾ ಇದ್ರು. ಅದಕ್ಕೆ ಮುಖ್ಯ ಕಾರಣ ಡಿ ಕೆ ಅವರು ಬಿಜೆಪಿ ಸೇರುವಂತ ಸಾಧ್ಯತೆ ಇದೆ ಅನ್ನೋದೇ ಆಗಿದೆ. ಸಿದ್ದರಾಮಯ್ಯನವರು 2.5 ವರ್ಷವನ್ನ ನಾಡ್ದು ನವೆಂಬರ್ಗೆ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನ ಬಿಟ್ಟು ಹೊರ ಬರ್ತಾರೆ. ಈ ಅರ್ಥದಲ್ಲೇ ಬಿಜೆಪಿ ಅವರು ಮಾತಾಡ್ತಾ ಇದ್ದಾರೆ. ಬಿಜೆಪಿ ಅವರು ಕೂಡ ಒಂದು ಆಶಾಭಾವನೆಯಿಂದ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ನೋಡ್ತಾ ಕೂತಿದ್ದಾರೆ, ನಮ್ಮ ಪಕ್ಷಕ್ಕೆ ಇವ್ರು ಬಂದ್ರೆ ಬರಲಿ ಅಂತ ಹೇಳ್ಕೊಂಡು. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಕರ್ನಾಟಕ ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಇದೆ. ಯಡಿಯೂರಪ್ಪನವರು ಓರ್ವ ಬಲಿಷ್ಠ ನಾಯಕರಾಗಿದ್ರು, ಈಗ ಅವರು ನೇಪಥ್ಯಕ್ಕೆ ಸರಿದಿದ್ದಾರೆ, ಅವರ ಮಗ ಈಗ ಮುಂಚೂಣಿ ಬಂದಿದ್ದಾರೆ. ಆದ್ರೆ ಸದ್ಯಕ್ಕೆ ಕರ್ನಾಟಕ ಬಿಜೆಪಿಯಲ್ಲಿ ಜನರನ್ನ ತನ್ನತ್ತ ಸೆಳೆಯುವಂತಹ ಓರ್ವ ನಾಯಕನ ಕೊರತೆ ಖಂಡಿತವಾಗಿ ಇದ್ದೇ ಇದೆ. ಆರ್ ಅಶೋಕನ ವಿರೋಧ ಪಕ್ಷದ ನಾಯಕರನ್ನಾಗಿ ವಿಧಾನಸಭೆಯಲ್ಲಿ ಕೂರಿಸಿದ್ದಾರೆ. ಆದ್ರೆ ಆರ್ ಅಶೋಕ್ ಮಾಡುವಂತಹ ಭಾಷಣಗಳಿರ್ಬೋದು ಅಥವಾ ಅವರು ಸರ್ಕಾರವನ್ನ ತರಾಟೆ ತಗೊಳ್ಳುವಂತಹ ರೀತಿ ಇರ್ಬೋದು, ಇದೆಲ್ಲದೂ ನೀವು ಗಮನಿಸಿದಾಗ ಗೊತ್ತಾಗೋದು ಏನು ಅಂತ ಹೇಳಿದ್ರೆ, ಬಿಜೆಪಿಯಲ್ಲಿ ಯಾರು ಜನ ಇಲ್ಲ ಅಂತ ಹೇಳಿ ಇವ್ರನ್ನ ಇಲ್ಲಿ ವಿಪಕ್ಷ ಸ್ಥಾನದಲ್ಲಿ ಕೂರಿಸಿದ್ದಾರೆ ಅನ್ಸ್ತದೆ. ಸಿದ್ದರಾಮಯ್ಯನವರ ಎದುರುಗಡೆ ನಿಂತ್ಕೊಂಡು ಮಾತಾಡುವಂತ ಯೋಗ್ಯತೆ ಇವ್ರಿಗೆ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಎದುರಿಸುವಂತಹ ತಾಕತ್ತು ಆರ್ ಅಶೋಕ್ ಅವರಿಗೆ ಇಲ್ವೇ ಇಲ್ಲ ಅಂತೇಳಿ ಹೇಳ್ಬೋದು. ಹಾಗಾಗಿ ಖಂಡಿತವಾಗಿಯೂ ಕರ್ನಾಟಕ ಬಿಜೆಪಿಯಲ್ಲಿ ಓರ್ವ ಉತ್ತಮ ನಾಯಕ ಬೇಕೇ ಬೇಕು. ಆತ ಕಳಂಕಿತನಾದ್ರೂ ಅಡ್ಡಿಲ್ಲ ಅಥವಾ ಆತನ ಮೇಲೆ ಎಷ್ಟೇ ಭ್ರಷ್ಟಾಚಾರದ ಆರೋಪಗಳಿದ್ರು ಅಡ್ಡಿಲ್ಲ. ಸದ್ಯಕ್ಕೆ ಬಿಜೆಪಿಗೆ ಓರ್ವ ನಾಯಕ ಬೇಕು, ಅದು ಕೂಡ ಬಲಿಷ್ಠನಾಗಿರುವಂತಹ ನಾಯಕ ಬೇಕು. ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ಗೆ ಕಾಣಿಸ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು ಮಾತ್ರ. ಏನಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ತಮ್ಮತ್ತ ಸೆಳ್ಕೊಂಡ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಅನ್ನೋದು ಬಿಜೆಪಿ ಹೈಕಮಾಂಡ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒಂದು ಕಣ್ಣಿಟ್ಕೊಂಡು ಕೂತ್ಕೊಂಡಿದೆ. ಏನಾದ್ರೂ ಮಾಡಿ ಅವ್ರನ್ನ ತಮ್ಮತ್ತ ಸೆಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಯತ್ನಿಸ್ತಾ ಇದ್ದಾರೆ ಅನ್ಸ್ತಾ ಇದೆ. ಅದಕ್ಕೆ ಸರಿಯಾಗಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರೋದು. ಅಂದ್ರೆ ಮೋದಿಯೇ ನನ್ನ ಹೆಸರನ್ನ ಜಪಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳಿರೋದು. ಈ ರೀತಿ ಹೇಳಲಿಕ್ಕೆ ಇನ್ನೊಂದು ಕಾರಣ ಇರ್ಬೋದು, ಅದು ಸಿದ್ದರಾಮಯ್ಯನವರ ಗುಂಪಿಗೆ ಒಂದು ಕೊಟ್ಟಂತ ಸೂಚನೆ ಅಂತ ಹೇಳಿ ಹೇಳ್ಬೋದು. ಒಂದ್ ವೇಳೆ ನೀವು ನನಗೆ CM ಪೋಸ್ಟ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನನಗೆ ಬೇರೆದ್ದೇ ಆದ ದಾರಿ ಇದೆ, ನನ್ನನ್ನ ಪ್ರಧಾನಿಯವರ ಅವರ ಪಕ್ಷಕ್ಕೆ ಕರೀತಾ ಇದ್ದಾರೆ,
ಆ ಮುಖಾಂತರ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಅನ್ನ ಬೆದರಿಸ್ಲಿಕ್ಕೆ ಕೂಡ ಈ ರೀತಿಯಾದಂತಹ ಒಂದು ಅಪರ್ಚುನಿಟಿನ ಅವರು ಉಪಯೋಗಿಸ್ಕೊಂಡಿದ್ದಾರೆ ಅನಿಸ್ತಾ ಇದೆ. ಇಲ್ಲಿ ಬಿಜೆಪಿ ಹೈಕಮಾಂಡ್ ಕೂಡ ಅಷ್ಟೇ, ಡಿ ಕೆ ಶಿವಕುಮಾರ್ ಅವರು ಕಳಂಕಿತರು ಅನ್ನೋದು ಗೊತ್ತಿದೆ, ಆದ್ರೆ ಅವ್ರನ್ನ ಸೆಳೆಯಲೇಬೇಕಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಸದ್ಯಕ್ಕೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸ್ವಲ್ಪ ಬಲಿಷ್ಠ ಆಗಿರೋದು ಅಂತ ಹೇಳಿದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ಕಾರಣ ಏನು ಅಂತ ಹೇಳಿದ್ರೆ, ಉತ್ತಮವಾದಂತಹ ನಾಯಕತ್ವ ಇದೆ, ಆದ್ರಿಂದಾಗಿ ಇಲ್ಲಿ ಅತ್ಯಂತ ಬಲಿಷ್ಠವಾಗಿದೆ. ಅದೇ ರೀತಿಯಲ್ಲಿ ದಕ್ಷಿಣ ಭಾರತದಲ್ಲಿ ಸದ್ಯಕ್ಕೆ ಸ್ವಲ್ಪ ಬಿಜೆಪಿ ಬಲಿಷ್ಠ ಆಗಿರೋದು ಕೂಡ ಕರ್ನಾಟಕದಲ್ಲೇ. ಇಂತಹ ರಾಜ್ಯದಲ್ಲಿ ಕಾಂಗ್ರೆಸ್ ಓರ್ವ ಬಲಿಷ್ಠ ನಾಯಕನನ್ನ ತಮ್ಮತ್ತ ಸೆಳೆಕೊಂಡ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ತಲೆ ಎತ್ತದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಹಾಗಾಗಿ ಬಿಜೆಪಿ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ತಮ್ಮತ್ತ ಸೆಳೆಯಲಿಕ್ಕೆ ಪ್ರಯತ್ನಿಸ್ತಾ ಇದೆ ಅನಿಸ್ತದೆ. ನೀವು ನೋಡಿರ್ಬೋದು, ಅಸ್ಸಾಂನಲ್ಲಿ ಸತತ ಪ್ರಯತ್ನವನ್ನು ಪಡ್ತಾ ಇತ್ತು ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ, ಆದ್ರೆ ಅವ್ರ ಕೈಲಿ ಸಾಧ್ಯ ಆಗಿರ್ಲಿಲ್ಲ. ಕೊನೆಗೆ ಅವ್ರು ಮಾಡಿದ್ದೇನು, ಹೇಮಂತ ಬಿಸ್ವಾ ಶರ್ಮಾ ಅವ್ರನ್ನ ಕಾಂಗ್ರೆಸ್ ಇಂದ ಬಿಜೆಪಿ ಕಡೆ ಎಳ್ಕೊಂಡ್ರು. ಕೊನೆಗೆ ಅವರ ನಾಯಕತ್ವದಲ್ಲಿ ಚುನಾವಣೆಯನ್ನು ಕೂಡ ಎದುರಿಸಿದ್ರು. ಈಗ ಅಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಹೇಗೋ ಅದೇ ರೀತಿಯಲ್ಲಿ ಅಸ್ಸಾಂನಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಅವ್ರ ಮೇಲೆ ಹಲವಾರು ಕೇಸ್ಗಳಿತ್ತು, ಇಡಿ ರೈಡ್ ಆಗಿತ್ತು, ಎಲ್ಲದೂ ನಡೆದಿತ್ತು. ಆದ್ರೆ ಈಗ ಅವರಲ್ಲಿ ಯಶಸ್ವಿ ಮುಖ್ಯಮಂತ್ರಿ ಅನ್ಸ್ಕೊಂಡಿದ್ದಾರೆ. ಹಾಗೇನೆ ಅವ್ರ ಮೇಲೆ ಇರುವಂತಹ ಕೇಸ್ಗಳು ಕೂಡ ನಡೀತಾ ಇದೆ, ಆದ್ರೆ ಅದು ಸ್ಲೋ ಆಗಿ ನಡೀತಾ ಇರ್ತದೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಅಷ್ಟೇ, ಏನಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ತಮ್ಮ ಪಕ್ಷಕ್ಕೆ ಸೆಳೆಕೊಂಡು ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಬಿಂಬಿಸಿ ಆ ಮುಖಾಂತರ ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡಿಯುವಂತಹ ಪ್ರಯತ್ನಕ್ಕೆ ಬಿಜೆಪಿ ಖಂಡಿತವಾಗಿ ಕೈ ಹಾಕುವಂತ ಸಾಧ್ಯತೆ ಇದೆ. ಇದನ್ನ ನಾವು ಯಾವುದೇ ಕಾರಣಕ್ಕೆ ಅಲ್ಲಗೆಳೆಯುವಂತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಸಿದ್ದರಾಮಯ್ಯನವರಿಗೆ ಏನೋ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ, ನನಗೆ ನೀವು ಸೀಟನ್ನ ಬಿಟ್ಕೊಡಿ, ಇಲ್ಲ ಅಂತ ಹೇಳಿದ್ರೆ ಮುಂದೆ ಸೀಟಿನಿಂದ ಉರುಳಿಸ್ತೇನೆ ಅನ್ನೋ ರೀತಿಯಲ್ಲಿ ಅವ್ರ ಸೂಚನೆಗಳನ್ನು ಕೊಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವುದಕ್ಕೂ ನಾವು 1-2 ತಿಂಗಳು ಕಾದ್ ನೋಡ್ಬೇಕಾಗಿ ಬರ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಏನೆಲ್ಲ ಪಲ್ಲಟಗಳಾಗ್ತದೆ, ಕಾದ್ ನೋಡೋಣ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.